ನಾವೀಗ ರೈತ ಸುಭಾಷ್ ಹೊಸಗುಂಡವ್ರ ಮನೆಯಲ್ಲಿದ್ದೀವಿ. ನೋಡ್ಬೋದು ನೀವು ಮನೆಯಲ್ಲಿ ಸೂತಕದ ಛಾಯೆ ಇದೆ ಅಂತ ಹೇಳ್ಬೋದು. ಇವ್ರು ಇರಸ್ತನ ಯಾವುದೇ ಒಂದು ಸಮಸ್ಯೆ ಕುಟುಂಬಕ್ಕೆ ಇದ್ದಿಲ್ಲ. ಅಂದ್ರೆ ಯಾರೂ ಕೂಡ ಸಾಲದ ವಿಚಾರವಾಗಿ ಮನಿತನ ಬರ್ತಾ ಇದ್ದಿಲ್ಲ. ಇವ್ರು ಕೂಡ ಅಂದ್ರೆ ಎಮ್ಮೆಗಳು ತರಬೇಕು, ಆಕಳು ತರಬೇಕು, ಹೈನುಗಾರಿಕೆ ಮಾಡಬೇಕೆಂಬ ಉದ್ದೇಶದಿಂದ KJB ಬ್ಯಾಂಕಲ್ಲಿ 2 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದಾರೆ. DC ಬ್ಯಾಂಕಲ್ಲಿ ಕೂಡ 1 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಒಟ್ಟು 3 ಲಕ್ಷ ಲೋನ್ ಇತ್ತು. ಇವತ್ತು ಆ ಲೋನು 5 ಲಕ್ಷ ಆಗಿದೆ. ಇವರು ಭಾರತ ಲೋಕಕ್ಕೆ ಹೋದರೂ ಕೂಡ ನೊಂದು ಬೆಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರೇನು ಬ್ಯಾಂಕಿನವ್ರು ಇವ್ರಿಗೆ ಬಿಡ್ತಾ ಇಲ್ಲ. ಮೇಲಿನ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ, ಮನೆಗೆ ಒಂದು ಗಲಾಟೆ ಮಾಡ್ತಾ ಇದ್ದಾರೆ, ಲೋನ್ ಸಾಲ ಕಟ್ರ ಅಂತ ಹೇಳಿದ್ರು. ಸರ್ಕಾರ ಈಗಾಗಲೇ ಏನೀಗ ರೈತ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರ ಪರಿಹಾರ ಏನಾಗ್ತದೆ ಅಂಬೋದು ನೋವು ಈ ಕುಟುಂಬಸ್ಥರಿದೆ. ನೋಡ್ಬೋದು ನೀವು, ಮಕ್ಕಳು ಸೇರಿದಂತೆ ಇಡೀ ಕುಟುಂಬಸ್ಥರು ನೋವಿನಲ್ಲಿದ್ದಾರೆ. ಆ ಸರ್ಕಾರ, ನಮ್ಮನಾಳುವ ಸರ್ಕಾರ ನಿಜಕ್ಕೂ ನಮ್ಮ ಕೈ ಹಿಡಿಬೇಕು. ಇಡೀ ನಾಡಿಗೆ, ಇಡೀ ದೇಶಕ್ಕೆ ದುಡಿದು ನಾವು ಅನ್ನ ಹಾಕ್ತೀವಿ. ಅನ್ನ ಹಾಕುವಂಥ ರೈತರ ಪರಿಸ್ಥಿತಿನೇ ಹೀಗಾದ್ರೆ ಹೇಗೆ ಅಂಬೋದು ರೈತರದ್ದು ನೋವಾಗ್ಯದ ಅಂತ ಹೇಳ್ಬೋದು. ಇರೋದು 2 ಎಕರೆ ಭೂಮಿ, ತಗಡದ ಮನೆಯಲ್ಲೇ ಬದುಕ್ತಾ ಇದ್ದಾರೆ. ನೋಡ್ಬೋದು ನೀವು ಅವ್ರ ಮೊದಲಿನ ಫೋಟೋ. ಅಂದ್ರೆ ಟೋಟಲಿ ಏನದಂದ್ರೆ ಸುಭಾಷ್ ಅವ್ರೇನು ಇದ್ದಾರೆ, ಅವ್ರು ಟೋಟಲಿ ಏನದಂದ್ರೆ ಒಂದು ಅಗ್ರಿಕಲ್ಚರ್ ಮಾಡಬೇಕು, ಒಂದು ಕೃಷಿ ಮಾಡಬೇಕು ಅಂತ ಹೇಳಿ ಸಾಲ ಮಾಡಿದರು. ಆ ಸಾಲ ಮಾಡಿ ನಂತರ ಏನು ಸಾಲದ ನೋವಿನಿಂದ, ಸಾಲದ ಒತ್ತಡದಿಂದ, ಬ್ಯಾಂಕಿನ ಟಾರ್ಚರ್ದಿಂದ ಅವ್ರು ಸಾವನ್ನಪ್ಪಿದ್ರು. ಅವ್ರ ಧರ್ಮಪತ್ನಿ ಇಲ್ಲೇ ಇದ್ದಾರೆ. ಏನು ಹೇಳ್ಬೇಕಂತ್ರಿ ಈ ಸಂದರ್ಭದಲ್ಲಿ? ಅವರು ದಬಾ ತಂದಾರ್ರಿ. ಏನು ಮಾಡಬೇಕು, ಬ್ಯಾಂಕಿನವ್ರು ಬಂದು ಜಗಳ ಆಡ್ಲತ್ತಾರ ಸಾಬ್ರಿ. ಬಂದು ನಾವೇ ಅಂದಿದೆ ಸರ್ಕಾರ ದವಾಖಾನ್ಯಾಗ ಬ್ಯಾಂಕಿನ ಸಾಲದ ಸಲಕ್ಕೆ ಮದ್ಕೊಂಡಾರ ಅಂತ ಹೇಳಿದೆ ನಾ. ಮತ್ತು ಯಾಕೆ ನಿಮ್ಮ ಮನೆಯವರು ಆತ್ಮಹತ್ಯೆ ಮಾಡ್ಕೋಸ ಏನು ಕಾರಣ, ಎದ್ರ ಕಡೆಯಿಂದ ಹೇಳಿ? ಅದು ಬ್ಯಾಂಕಿನ ಸಲಕ್ಕೆ ಏಟಿತ್ತು ಬಾಕಿ? ಏಟಿತ್ತೇನ ಅವ್ರಿಗೆ ಖುನ್ನರಿ. ಈಗ ಅವ್ರಿಗೆ ಹೊಂಟಾರ, ಸತ್ತಿನ ಮೇಲೆ ಹೊಂಟಾರ. ಯಾವ ಬ್ಯಾಂಕು? ಕೃಷ್ಣ ಬ್ಯಾಂಕಿಂದು, DC ಬ್ಯಾಂಕಿಂದ ಅಂತ. ಮತ್ತು ಅಲ್ಲಿ ಬೀದರ್ದೇನು ಎಷ್ಟು ಮಂದಿ ಮಕ್ಕಳಾರ ನಿಮ್ಗೆ? ಬರೀ ಹರ್ರಿ ಗಣಸ್ ಮಕ್ಕಳು. ಈಗ ಅವ್ರದ್ದು ಸತ್ ನಂತರ ಯಾವ ರೀತಿ ಒಂದು ಕಷ್ಟ ಆಗ್ತಾ ಇದೆ, ನಿಮ್ಮ ಜೀವನ ನಡೆಸ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾರಿಗೆ ಭೀ ಆಯ್ತದ್ರಿ, ಏನು ಮಾಡ್ರಿ, ಮಾಡೋದು ತಿಂಬೋದು. ಹೊಲ ಭೀ ಇಲ್ಲ, ಹೊಲ ಇದ್ದಪ್ಲೆ ಅದಲ್ಲ ಎತ್ತೀರಿ. ಅವ್ರು ಭೀ ಸಾಲದಾಗೆ ಹಾಕ್ಯಾರ ಕಡ್ದು ದವಾಖಾನೆ ಸಲಕ್ಕೆ. ಎಷ್ಟಂತ ಮಾಡ ನಾ ಅಂದಿದ್ದೇನೆ, ನೀವು ಬರಬೇಡ್ರಿ ಹೋಗ್ಬೇಡ್ರಿ ಅಂದಿದ್ದೇನೆ ಬ್ಯಾಂಕಿನ. ಏನು ಹೇಳ್ಬೇಕಂತ್ರಿ? ಕಷ್ಟಪಟ್ಟು ದುಡಿದ್ರಿ, ಇವತ್ತು ಹಾಲು ಮಾಡಿದ್ರಿ, ಹಾಲು ಎಲ್ಲರೂ ಕುಡಿಲಾಕ ಮಂದಿ ಕುಡಿದ್ರಿ, ಹಾಲು ಮಾರಿದ್ರಿ, ಹೊಲ್ದಾಗ ಬೆಳಿದ್ರಿ, ಎಲ್ಲರಿಗೂ ಜನನೇ ಏನದಂದ್ರೆ ಮಾರಾಟ ಮಾಡೋರು, ಜನರೇ ಊಟ ಮಾಡ್ತಾರೆ. ಜನರಿಗೆ ಒಂದು ದುಡಿದು ಅನ್ನ ಹಾಕಂತ ರೈತರಿಗೆ ಈ ಕಷ್ಟ ಅದಲ್ಲ, ಏನು ಹೇಳ್ತೀರಿ? ಏನು ಮಾಡ್ಬೇಕು ನೋಡ್ರಿ, ನನಗೆ ಅದ ರೀ. ಇಬ್ಬರು ಮಕ್ಕಳರ ಅಂದ್ರೆ ದಂಧೆ ಮಾಡ್ತಾರೆ, ಉಣ್ತಾರೆ. ಅವ್ರದ್ದು ಏನದ? ಈಗ ಏನಲ್ತಾರೆ ಬ್ಯಾಂಕಿನವ್ರು ಬಂದು? ಅವ್ರು ತಬನೆ ತಂದಾರ, ಬರಬೇಡ್ರಿ ಅಂದಿದ್ದೇನ. ಕಟ್ರಿ, ಇಲ್ಲ ಹೊಲ ಅದ ಮನೆ ಅದ ನಮ್ಮ ಶಾಸ್ತ್ರ ಹೆಸರು ಹೇಳ ಮಾಡ್ಬೇಕಂತಂದ್ರೆ ಅವ್ರು ಹೊಲ ಬಿಲ್ ಮುದ್ಕೊಂಡು ಏನು ಬಿ ಇಲ್ಲ ಅಂದಿದ್ದೇನ. ಸೊ ನೋಡ್ಬೋದು ನೀವು ತಾಯಿಯ ಮಾತು. ಏನು ಬ್ಯಾಂಕಿನವರು ಇದ್ದಂಥ ಅಂದ್ರೆ ಸುಭಾಷ್ ಹೆಸರಿಗಿದ್ದಂಥ ಹೊಲ ಮನಿ ಮಾರ್ರಿ, ನಮಗೆ ಲೋನ್ ಕಟ್ರಿ, ನಮಗೆ ಲೋನ್ ಬೇಕು, ರೈತರ ಜೀವನ, ನಿಮ್ಮ ಜೀವನ ಮುಖ್ಯ ಇಲ್ಲ ಅಂತೇಳಿ ಬ್ಯಾಂಕಿನವ್ರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ತಾಯಿ ಏನೇನೋ ಸಾಕಷ್ಟು ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮಗ ಕೂಡ ಇದ್ದಾರೆ. ಏನು ಹೇಳ್ಬೇಕಂತ ಹೇಳಿ, ಏನು ಕಷ್ಟ ಅದ ಸರ್? ಏನದ ಅಂದ್ರೆ ಇದು ಸಾಲ ಐತೆ ರೀ, 8 ಲಕ್ಷ ರೂಪಾಯಿ ಆಯಿತು. ಕೈ ಸಾಲ 4 ಲಕ್ಷ ರೂಪಾಯಿ ಐತೆ ರೀ. ಬ್ಯಾಂಕಿಂದ ಅದ ರೀ 5 ಲಕ್ಷ ರೂಪಾಯಿ. ಅದಕ್ಕೇನೋ ಹೆಚ್ಚಿಗೆ ಇನ್ನೂ ತೊಡೆ ಸಹಾಯ ಮಾಡ್ಬೇಕಂತ ನಮ್ಮ ರೈತರಿಗೆ ಅಂತ. ಈಗ ಸರ್ಕಾರ ಪರಿಹಾರ ಬಂದ್ರಿ? 5 ಲಕ್ಷ ಬಂದ್ರಿ ಸರ್. ಅದು ಅದೇ ಸಾಲ ಆಗೈತೆ ರೀ. ಅದೇ ನೋಟಿಸ್ ಬಂದಿತ್ತು ಕೃಷ್ಣ ಗ್ರಾಮೀಣ ಬ್ಯಾಂಕಿಂದು. ಮತ್ತು ಹಂಗಾಗಿ ಟಾರ್ಚರ್ ಆಗಿ. ಹಾಂ ರೀ, ಅದು ಇಲ್ಲ ರೀ, ಪೈಜಾನ್ ತೊಗೊಂಡ ರೀ. 2 ಎಕರೆ 2 ಗುಂಟೆ ಅದ ರೀ ಸರ್. ಹಾಂ ರೀ, ನೋಟಿಸ್ ಬಂದ್ ಕಡಿಂದ ರೀ. ಬಂದಾರ್ರಿ ಅವ್ರು ಬರ್ಲಾಕ ಬಂದಾರ. ಇನ್ನು ನಾ ಏನು ಮಾಡ್ಲಪ್ಪ, ಯಾರ ಮಕ್ಕಳಾರ ಯಾರ್ದವ್ರು ಮಾಡ್ಲತ್ತಾರ ಉಳ್ಳತ್ತಾರ, ನಾ ಎಲ್ಲಿನ ಕೂಡ್ಲಿ ಅಂತಂದ. ಸಾಕಷ್ಟೊಂದು ನೋವಿನಲ್ಲಿ ಕುಟುಂಬ ಇದೆ ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಏನು ಹೇಳ್ತೀರಿ ಸರ್? ಏನಾಗಿತ್ತು ಈ ಮನೆ? ಸರ್ ಈಗ ಪಾಪ ಅವರಿಗೆ ಭಾಳ ಸಾಲ ಆಗಿತ್ತು ರೀ. ಬ್ಯಾಂಕಿನ ಸಾಲ ಆಗಿತ್ತು, ಕೈ ಕಡ ಸಾಲನೂ ಆಗಿತ್ತು. ಅದ್ರ ಸಲುವಾಗಿ ಅವ್ರು ಪಾಯ್ಸನ್ ಕೊಂಡು ಡೆತ್ ಆಗ್ಯಾರ ರೀ. ಅದಕ್ಕೋಸ್ಕರವಾಗಿ ಪಾಪ ಅವ್ರು ಮೊನ್ನೆ 5 ಲಕ್ಷ ಅವರು ಗೌರ್ಮೆಂಟ್ ಕಡೆಯಿಂದ ಕೊಟ್ಟರು, ಸಹಾಯ ಆದರೂ ಕೂಡ ಅವ್ರು ಹೊರಗಿಂದ ಸಾಲನೇ ಅದು ತೀರಿಸ್ಕೊಂಡ್ರು ರೀ. ಈಗ ಮತ್ತು ಬ್ಯಾಂಕಿನಾಗ ಸಾಲ ಇದೆ, ಅವ್ರು ಬ್ಯಾಂಕಿನವ್ರು ಬಂದು ಇವ್ರಿಗೆ ಕಿರುಕುಳ ಕೊಡ್ತಾರೆ. ಅದೊಂದು ಬಂದು ನೀವು ಬ್ಯಾಂಕಿನ ಸಾಲ ಕ್ಲಿಯರ್ ಮಾಡ್ಬೇಕಂದ್ರೆ ಈ ಪಾಪ ಅವ್ರ ಸರ್ ಅವರು ಬ್ಯಾಂಕಿನವ್ರು ನೋಟಿಸ್ ಕಳಿಸಿದ್ರು. ಕೃಷ್ಣ ಗ್ರಾಮೀಣ ಬ್ಯಾಂಕಿನವರೆಲ್ಲ ನೋಟಿಸ್ ಕಳಿಸಿದ್ರಿ. ಅದ್ರ ಸಲುವಾಗಿ ಅವರು 2-3 ಸಲ ಕಳಿಸಿದ ಸಲುವಾಗಿ ಅವ್ರದ್ದು ಮನನೊಂದು ಏನು ಮಾಡ್ಬೇಕಂತ ಬೆಳೆ ಕರೆಕ್ಟಾಗಿ ಬೆಳಿತಿಲ್ಲ ಸರ್. 1 ವರ್ಷ ಅಲ್ಲಿ ಪೂರಾ ನೀರು ನಿಂತಿದೆ ಸರ್. ಒಂದು ವರ್ಷ ಅವರಿಗೆ 2 ಗಂಡ್ಸು ಮಕ್ಕಳು ಇದ್ದಾರೆ ಸರ್. 1 ವರ್ಷ ಬೆಳೆ ಕರೆಕ್ಟಾಗಿ ಬೆಳೀತಾವೆ, 1 ವರ್ಷ ಕರೆಕ್ಟಾಗಿ ಬೆಳೆ ಬೆಳೆದ ಸರ್. ಅದರಿಂದ ಅವರು ಒಂದು 2-3 ವರ್ಷ ಅವರು ಹೊಲದಲ್ಲಿ ಕರೆಕ್ಟಾಗಿ ಇದಾಗಿಲ್ಲ ಸರ್.
ಸರ್ಕಾರದಿಂದ ಒಂದು ಈಗ ಬಡ ರೈತರಿಗೆ ಏನು ಒಂದು 5 ಲಕ್ಷ ಕೊಡ್ತಿದ್ರಲ್ಲ, ಇದೇನು ಒಂದು 25 ಲಕ್ಷ ಕೊಟ್ಟರೆ ಒಂದು ಎಲ್ಲ ಬಡವರಿಗೆ ಭಾಳ ಉಪಯೋಗ ಆಗ್ತದೆ. ಯಾಕಂದ್ರೆ ಎಷ್ಟೋ ಜನ ಸುಮ್ಮನೆ ಅದು 5 ಲಕ್ಷ ಕೊಟ್ಟು ಅವ್ರದ್ದು ಅದು ಮಾಡಿದ ಇದಕ್ಕೂ ಇದಾಗ್ತಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಏನೇ ಒಂದು ಇರಲಿ, ಗೌರ್ಮೆಂಟ್ ಅದು ಕರೆಕ್ಟಾಗಿ ಸವಲತ್ತು ಕೊಟ್ಟು ಅವ್ರ ಮಕ್ಕಳಿಗೆ ಏನಾರ ಎಜುಕೇಷನ್ ಮಾಡಿ. ಸೊ ಇದು ಏನು ಈಗಾಗಲೇ ಈ ಒಂದು ಮಿರ್ಜಾಪುರ್ ಗ್ರಾಮದ ಏನು ಈಗಾಗಲೇ ಸುಭಾಷ್ ಅಂತ ರೈತ ಆತ್ಮಹತ್ಯೆಗೀಡಾಗಿದ್ದಾರೆ, ಆ ಕುಟುಂಬಸ್ಥರು ನೋವಿನ ಮಾತಂತ ಹೇಳ್ಬೋದು. ಈಗಾಗಲೇ ಏನು ಸಾಲದ ನೋಟಿಸ ಬಂದ ಹಿನ್ನೆಲೆಯಲ್ಲಿ ಸುಭಾಷ್ ಅವರು ಹೆದರಿ ಮೇಲಿನ ಮೇಲೆ ನೋಟಿಸ್ ಬರ್ತಾ ಇದೆ, ಸಾಲ ಹ್ಯಾಂಗೆ ಕಟ್ಟಬೇಕು, ಟೋಟಲಿ ಮಳೆ ಬಂತು ಅಂದ್ರೆ ಕಂಟಿನ್ಯೂ ಮಳೆ ಬಂದು ಬೆಳೆಗಳೆಲ್ಲ ಹಾಳಾಗತ್ತವ, ಬರಲ್ ಹೋಯ್ತು ಮಳೆ ಅಂದ್ರೆ ಬರ ಬೀಳತ್ತದ, ನಾವು ಏನು ಮಾಡರಿ ಅಂತೇಳಿ ನೊಂದು ಬೆಂದು ಏನು ಈ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಕುಟುಂಬಸ್ಥರು ಒಂದು ನೋವು ಇದೆ ಅಂತ ಹೇಳ್ಬೋದು. ಸರ್ಕಾರ ಏನು 5 ಲಕ್ಷ ಪರಿಹಾರ ಕೊಡ್ತಾ, 5 ಲಕ್ಷ ಪರಿಹಾರ ಹಣ ನಮಗೆ ಬಡ್ಡಿ ಕೂಡ ಸಾಲಿಲ್ಲ, ನಾವು ಏನು ಮಾಡಬೇಕು ಅಂತೇಳಿ ತಾಯಿ ಕೂಡ ಏನದಂದ್ರೆ ಟೋಟಲಿ ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬ್ಯಾಂಕಿನವ್ರು ಮಾತ್ರ ಮನಿ ಮಾರಿ ಹೊಲ ಮಾರಿ ನಮಗೆ ಸಾಲ ಕಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇಂಥ ಒಂದು ಆತ್ಮಹತ್ಯೆ ಆದ ನಂತರ ಕುಟುಂಬಸ್ಥರು ನೋವೇನಿದೆ, ಆ ಕುಟುಂಬಸ್ಥರ ಸಮಸ್ಯೆ ಏನಿದೆ, ಕಷ್ಟ ಏನಿದೆ ನಾವು ತೋರಿಸ್ತಾ ಇದ್ದೀವಿ. ಈಗಲಾದರೂ ರೈತರದು ಅನ್ನ ನೀಡುವಂಥ ನೇಗಿಲೇಗಿಗಳ ಹಿತ ಕಾಪಾಡುವಂಥ ಕೆಲಸ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾವೀಗ ರೈತ ಸುಭಾಷ್ ಹೊಸಗುಂಡ ಅವ್ರ ಮನೆಯಲ್ಲಿದ್ದೀವಿ. ನೋಡ್ಬೋದು ನೀವು, ಮನೆಯಲ್ಲಿ ಸೂತಕದ ಛಾಯೆ ಇದೆ ಅಂತ ಹೇಳ್ಬೋದು. ಇವ್ರು ಇರಸ್ತನ ಯಾವುದೇ ಒಂದು ಸಮಸ್ಯೆ ಕುಟುಂಬಕ್ಕೆ ಇದ್ದಿಲ್ಲ, ಅಂದ್ರೆ ಯಾರೂ ಕೂಡ ಸಾಲದ ವಿಚಾರವಾಗಿ ಮನೆತನ ಬರ್ತಾ ಇದ್ದಿಲ್ಲ. ಇವ್ರು ಕೂಡ ಅಂದ್ರೆ ಎಮ್ಮೆಗಳು ತರಬೇಕು, ಆಕಳು ತರಬೇಕು, ಹೈನುಗಾರಿಕೆ ಮಾಡಬೇಕೆಂಬ ಉದ್ದೇಶದಿಂದ KJB ಬ್ಯಾಂಕಲ್ಲಿ 2 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದಾರೆ. DC ಬ್ಯಾಂಕಲ್ಲಿ ಕೂಡ 1 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಒಟ್ಟು 3 ಲಕ್ಷ ಲೋನ್ ಇತ್ತು. ಇವತ್ತು ಆ ಲೋನು 5 ಲಕ್ಷ ಆಗಿದೆ. ಇವರು ಭಾರತ ಲೋಕಕ್ಕೆ ಹೋದರೂ ಕೂಡ ನೊಂದು ಬೆಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರೇನು ಬ್ಯಾಂಕಿನವ್ರು ಇವ್ರಿಗೆ ಬಿಡ್ತಾ ಇಲ್ಲ, ಮೇಲಿನ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ, ಮನೆಗೆ ಒಂದು ಗಲಾಟೆ ಮಾಡ್ತಾ ಇದ್ದಾರೆ, ಲೋನ್ ಸಾಲ ಕಟ್ರ ಅಂತ ಹೇಳ್ತಾರೆ. ಸರ್ಕಾರ ಈಗಾಗಲೇ ಏನೀಗ ರೈತ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರ ಪರಿಹಾರ ಏನಾಗ್ತದೆ ಎಂಬುದು ನೋವು ಈ ಕುಟುಂಬಸ್ಥರಿದೆ. ನೋಡ್ಬೋದು ನೀವು, ಮಕ್ಕಳು ಸೇರಿದಂತೆ ಇಡೀ ಕುಟುಂಬಸ್ಥರು ನೋವಿನಲ್ಲಿದ್ದಾರೆ. ಆ ಸರ್ಕಾರ, ನಮ್ಮನಾಳುವ ಸರ್ಕಾರ ನಿಜಕ್ಕೂ ನಮ್ಮ ಕೈ ಹಿಡಿಬೇಕು. ಇಡೀ ನಾಡಿಗೆ, ಇಡೀ ದೇಶಕ್ಕೆ ದುಡಿದು ನಾವು ಅನ್ನ ಹಾಕ್ತೀವಿ. ಅನ್ನ ಹಾಕುವಂಥ ರೈತರ ಪರಿಸ್ಥಿತಿನೇ ಹೀಗಾದ್ರೆ ಹೇಗೆ ಅಂಬೋದು ರೈತರದ್ದು ನೋವಾಗ್ಯದ ಅಂತ ಹೇಳ್ಬೋದು. ಇರೋದು 2 ಎಕರೆ ಭೂಮಿ, ತಗಡದ ಮನೆಯಲ್ಲೇ ಬದುಕ್ತಾ ಇದ್ದಾರೆ. ನೋಡ್ಬೋದು ನೀವು ಅವ್ರ ಮೊದಲಿನ ಫೋಟೋ. ಅಂದ್ರೆ ಟೋಟಲಿ ಏನದಂದ್ರೆ ಸುಭಾಷ್ ಅವ್ರೇನು ಇದ್ದಾರೆ, ಅವ್ರು ಟೋಟಲಿ ಏನದಂದ್ರೆ ಒಂದು ಅಗ್ರಿಕಲ್ಚರ್ ಮಾಡಬೇಕು, ಒಂದು ಕೃಷಿ ಮಾಡಬೇಕು ಅಂತ ಹೇಳಿ ಸಾಲ ಮಾಡಿದರು. ಆ ಸಾಲ ಮಾಡಿ ನಂತರ ಏನು ಸಾಲದ ನೋವಿನಿಂದ, ಸಾಲದ ಒತ್ತಡದಿಂದ, ಬ್ಯಾಂಕಿನ ಟಾರ್ಚರ್ದಿಂದ ಅವ್ರು ಸಾವನ್ನಪ್ಪಿದ್ರು. ಅವ್ರ ಧರ್ಮಪತ್ನಿ ಇಲ್ಲೇ ಇದ್ದಾರೆ. ಏನು ಹೇಳ್ಬೇಕಂತ್ರಿ ಈ ಸಂದರ್ಭದಲ್ಲಿ? ಅವರು ದಬಾ ತಂದಾರ್ರಿ, ಏನು ಮಾಡಬೇಕು, ಬ್ಯಾಂಕಿನವ್ರು ಬಂದು ಜಗಳ ಆಡ್ಲತ್ತಾರ ಸಾಬ್ರಿ. ಬಂದು ನಾವೇ ಅಂದಿದೆ ಸರ್ಕಾರ ದವಾಖಾನ್ಯಾಗ ಬ್ಯಾಂಕಿನ ಸಾಲದ ಸಲಕ್ಕೆ ಮದ್ಕೊಂಡಾರ ಅಂತ ಹೇಳಿದೆ ನಾ. ಮತ್ತು ಯಾಕೆ ನಿಮ್ಮ ಮನೆಯವರು ಆತ್ಮಹತ್ಯೆ ಮಾಡ್ಕೋಸ ಏನು ಕಾರಣ, ಎದ್ರ ಕಡೆಯಿಂದ? ಅದು ಬ್ಯಾಂಕಿನ ಸಲಕ್ಕೆ ಏಟಿತ್ತಾನ ಅವರಿಗೆ ಖುನ್ನರಿ. ಈಗ ಅವ್ರಿಗೆ ಹೊಂಟಾರ, ಸತ್ತಿನ ಮೇಲೆ ಹೊಂಟಾರ. ಯಾವ ಬ್ಯಾಂಕು? ಕೃಷ್ಣ ಬ್ಯಾಂಕಿಂದು, DC ಬ್ಯಾಂಕಿಂದ ಅಂತ. ಮತ್ತು ಅಲ್ಲಿ ಬೀದರ್ದೇನು. ಎಷ್ಟು ಮಂದಿ ಮಕ್ಕಳಾರ ನಿಮ್ಗೆ? ಬರೀ ಹರ್ರಿ ಗಣಸ್ ಮಕ್ಕಳು. ಈಗ ಅವ್ರದ್ದು ಸತ್ ನಂತರ ಯಾವ ರೀತಿ ಒಂದು ಕಷ್ಟ ಆಗ್ತಾ ಇದೆ, ನಿಮ್ಮ ಜೀವನ ನಡೆಸ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾರಿಗೆ ಭೀ ಆಯ್ತದ್ರಿ, ಏನು ಮಾಡ್ರಿ, ಮಾಡೋದು ತಿಂಬದು. ಹೊಲ ಭೀ ಇಲ್ಲ, ಹೊಲ ಇದ್ದಪ್ಲೆ ಅದಲ್ಲ ಎತ್ತೀರಿ. ಅವ್ರು ಭೀ ಸಾಲದಾಗೆ ಹಾಕ್ಯಾರ ಕಡ್ದು ದವಾಖಾನೆ ಸಲಕ್ಕೆ. ಎಷ್ಟಂತ ಮಾಡ ನಾ ಅಂದಿದ್ದೇನೆ, ನೀವು ಬರಬೇಡ್ರಿ, ಹೋಗ್ಬೇಡ್ರಿ ಅಂದಿದ್ದೆ ನಾ ಬ್ಯಾಂಕಿನ. ಹೇಳ್ಬೇಕಂತ್ರಿ, ಕಷ್ಟಪಟ್ಟು ದುಡಿತ್ರಿ, ಇವತ್ತು ಹಾಲು ಮಾಡ್ತೀರಿ, ಹಾಲು ಎಲ್ಲರೂ ಕುಡಿಲಾಕ ಮಂದಿ ಕುಡ್ತೀರಿ, ಹಾಲು ಮಾರ್ತೀರಿ, ಹೊಲ್ದಾಗ ಬೆಳಿತೀರಿ, ಎಲ್ಲರಿಗೂ ಜನನೇ ಏನದಂದ್ರೆ ಮಾರಾಟ ಮಾಡೋರು, ಜನರೇ ಊಟ ಮಾಡ್ತಾರೆ. ಜನರಿಗೆ ಒಂದು ದುಡಿದು ಅನ್ನ ಹಾಕಂತ ರೈತರಿಗೆ ಈ ಕಷ್ಟ ಅದಲ್ಲ, ಏನು ಹೇಳ್ತೀರಿ? ಏನು ಮಾಡ್ಬೇಕು ನೋಡ್ರಿ, ನನಗೆ ಅದ ರೀ. ಇಬ್ಬರು ಮಕ್ಕಳರ ಅಂದ್ರೆ ದಂಧೆ ಮಾಡ್ತಾರೆ, ಉಣ್ತಾರೆ. ಅವ್ರದ್ದು ಏನದ, ಈಗ ಏನಲ್ತಾರೆ ಬ್ಯಾಂಕಿನವ್ರು ಬಂದು? ಅವ್ರು ತಬನೆ ತಂದಾರ, ಬರಬೇಡ್ರಿ ಅಂದಿದ್ದೆ ನಾ. ಕಟ್ರಿ, ಇಲ್ಲ ಹೊಲ ಅದ, ಮನೆ ಅದ ಅಂತ ನಮ್ಮ ಶಾಸ್ತ್ರ ಹೆಸರು ಹೇಳ ಮಾಡ್ಬೇಕಂತಂದ್ರೆ ಅವ್ರು ಹೊಲ ಬಿಲ್ ಮುದ್ಕೊಂಡು ಏನು ಬಿ ಇಲ್ಲ ಅಂದಿದ್ದೆ ನಾ. ಸೊ ನೋಡ್ಬೋದು ನೀವು ತಾಯಿಯ ಮಾತು. ಏನು ಬ್ಯಾಂಕಿನವರು ಇದ್ದಂಥ ಅಂದ್ರೆ ಸುಭಾಷ್ ಹೆಸರಿಗಿದ್ದಂಥ ಹೊಲ ಮನಿ ಮಾರ್ರಿ, ನಮಗೆ ಲೋನ್ ಕಟ್ರಿ, ನಮಗೆ ಲೋನ್ ಬೇಕು, ರೈತರ ಜೀವನ, ನಿಮ್ಮ ಜೀವನ ಮುಖ್ಯ ಇಲ್ಲ ಅಂತೇಳಿ ಬ್ಯಾಂಕಿನವ್ರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ತಾಯಿ ಏನೇನೋ ಸಾಕಷ್ಟು ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮಗ ಕೂಡ ಇದ್ದಾರೆ. ಏನು ಹೇಳ್ಬೇಕಂತ ಹೇಳಿ, ಏನು ಕಷ್ಟ ಅದ ಸರ್? ಏನದ ಅಂದ್ರೆ ಇದು ಸಾಲ ಐತೆ ರೀ, 8 ಲಕ್ಷ ರೂಪಾಯಿ ಆಯಿತು. ಕೈ ಸಾಲ 4 ಲಕ್ಷ ರೂಪಾಯಿ ಐತೆ ರೀ. ಬ್ಯಾಂಕಿಂದ ಅದ ರೀ 5 ಲಕ್ಷ ರೂಪಾಯಿ. ಅದಕ್ಕೇನೋ ಹೆಚ್ಚಿಗೆ ಇನ್ನೂ ತೊಡೆ ಸಹಾಯ ಮಾಡ್ಬೇಕಂತ ನಮ್ಮ ರೈತರಿಗೆ ಅಂತ. ಈಗ ಸರ್ಕಾರ ಪರಿಹಾರ ಬಂದ್ರಿ? 5 ಲಕ್ಷ ಬಂದ್ರಿ ಸರ್. ಅದು ಅದೇ ಸಾಲ ಆಗೈತೆ ರೀ, ಅದೇ ನೋಟಿಸ್ ಬಂದಿತ್ತು ಕೃಷ್ಣ ಗ್ರಾಮೀಣ ಬ್ಯಾಂಕಿಂದು. ಮತ್ತು ಹಂಗಾಗಿ ಟಾರ್ಚರ್ ಆಗಿ. ಹಾಂ ರೀ, ಅದು ಇಲ್ಲ ರೀ, ಪೈಜಾನ್ ತೊಗೊಂಡ ರೀ. 2 ಎಕರೆ 2 ಗುಂಟೆ ಅದ ರೀ ಸರ್.
ಹಾಂ ರೀ ನೋಟಿಸ್ ಬಂದ್ ಕಡಿಂದ ರೀ. ಮೂರ ಬಂದಾರ್ರಿ ಅವ್ರು ಬರ್ಲಾಕ ಬಂದಾರ. ಇನ್ನು ನಾ ಏನು ಮಾಡ್ಲಪ್ಪ, ಯಾರ ಮಕ್ಕಳಾರ ಯಾರ್ದವ್ರು ಮಾಡ್ಲತ್ತಾರ ಉಳ್ಳತ್ತಾರ, ನಾ ಎಲ್ಲಿನ ಕೊಡ್ಲಿ ಅಂತಂದ. ಸಾಕಷ್ಟೊಂದು ನೋವಿನಲ್ಲಿ ಕುಟುಂಬ ಇದೆ ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಏನು ಹೇಳ್ತೀರಿ ಸರ್? ಏನಾಗಿತ್ತು ಈ ಮನೆ? ಸರ್ ಈಗ ಪಾಪ ಅವರಿಗೆ ಭಾಳ ಸಾಲ ಆಗಿತ್ತು ರೀ. ಬ್ಯಾಂಕಿನ ಸಾಲ ಆಗಿತ್ತು, ಕೈ ಕಡ ಸಾಲನೂ ಆಗಿತ್ತು. ಅದ್ರ ಸಲುವಾಗಿ ಅವ್ರು ಪಾಯ್ಸನ್ ಕೊಂಡು ಡೆತ್ ಆಗ್ಯಾರ ರೀ. ಅದಕ್ಕೋಸ್ಕರವಾಗಿ ಪಾಪ ಅವ್ರು ಮೊನ್ನೆ 5 ಲಕ್ಷ ಅವರು ಗೌರ್ಮೆಂಟ್ ಕಡೆಯಿಂದ ಕೊಟ್ಟರು, ಸಹಾಯ ಆದರೂ ಕೂಡ ಅವ್ರು ಹೊರಗಿಂದ ಸಾಲನೇ ಅದು ತೀರಿಸ್ಕೊಂಡ್ರು ರೀ. ಈಗ ಮತ್ತು ಬ್ಯಾಂಕಿನಾಗ ಸಾಲ ಇದೆ, ಅವ್ರು ಬ್ಯಾಂಕ್ನವ್ರು ಬಂದು ಇವ್ರಿಗೆ ಕಿರುಕುಳ ಕೊಡ್ತಾರೆ, ಅದೊಂದು ಬಂದು ನೀವು ಬ್ಯಾಂಕಿನ ಸಾಲ ಕ್ಲಿಯರ್ ಮಾಡ್ಬೇಕಂದ್ರೆ ಈ ಪಾಪ ಅವ್ರ ಕಾರಣ ಏನು? ನೋಟಿಸ್ ಕಳಿಸ್ರಿ? ಸರ್ ಅವರು ಬ್ಯಾಂಕಿನವ್ರು ನೋಟಿಸ್ ಕಳಿಸಿದ್ರು, ಕೃಷ್ಣ ಗ್ರಾಮೀಣ ಬ್ಯಾಂಕಿನವರೆಲ್ಲ ನೋಟಿಸ್ ಕಳಿಸಿದ್ರಿ. ಅದ್ರ ಸಲುವಾಗಿ ಅವರು 2-3 ಸಲ ಕಳಿಸಿದ ಸಲುವಾಗಿ ಅವ್ರದ್ದು ಮನನೊಂದು ಏನು ಮಾಡ್ಬೇಕಂತ ಬೆಳೆ ಕರೆಕ್ಟಾಗಿ ಬೆಳಿತಿಲ್ಲ ಸರ್. ಒಂದು ವರ್ಷ ಅಲ್ಲಿ ಪೂರಾ ನೀರು ನಿಂತಿದೆ ಸರ್. ಒಂದು ವರ್ಷ ಅವರಿಗೆ ಇಬ್ಬರು ಗಂಡಸು ಮಕ್ಕಳು ಇದ್ದಾರೆ ಸರ್. ಒಂದು ವರ್ಷ ಬೆಳೆ ಕರೆಕ್ಟಾಗಿ ಬೆಳೀತಾವೆ, ಒಂದು ವರ್ಷ ಕರೆಕ್ಟಾಗಿ ಬೆಳೆ ಬೆಳೆಲ್ಲ ಸರ್. ಅದರಿಂದ ಅವರು ಒಂದು 2-3 ವರ್ಷ ಅವರು ಹೊಲದಲ್ಲಿ ಕರೆಕ್ಟಾಗಿ ಇದಾಗಿಲ್ಲ ಸರ್. ಸರ್ಕಾರಕ್ಕಿಂತ ಒಂದು ಈಗ ಬಡ ರೈತರಿಗೆ ಏನು ಒಂದು 5 ಲಕ್ಷ ಕೊಡ್ತಾಯಿದ್ರಲ್ಲ, ಇದೇನು ಒಂದು 25 ಲಕ್ಷ ಕೊಟ್ಟರೆ ಒಂದು ಎಲ್ಲ ಬಡವರಿಗೆ ಭಾಳ ಉಪಯೋಗ ಆಗ್ತದೆ. ಯಾಕಂದ್ರೆ ಎಷ್ಟೋ ಜನ ಸುಮ್ಮನೆ ಅದು 5 ಲಕ್ಷ ಕೊಟ್ಟು ಅವ್ರದ್ದು ಅದು ಮಾಡಿದ ಇದಕ್ಕೂ ಇದಾಗ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಏನೇ ಒಂದು ಇರಲಿ, ಗೌರ್ಮೆಂಟ್ ಅದು ಕರೆಕ್ಟಾಗಿ ಸವಲತ್ತು ಕೊಟ್ಟು ಅವ್ರ ಮಕ್ಕಳಿಗೆ ಏನಾರ ಎಜುಕೇಷನ್ ಮಾಡಿ. ಸೊ ಇದು ಏನು ಈಗಾಗಲೇ ಈ ಒಂದು ಮಿರ್ಜಾಪುರ್ ಗ್ರಾಮದ ಏನು ಈಗಾಗಲೇ ಸುಭಾಷ್ ಅಂತ ರೈತ ಆತ್ಮಹತ್ಯೆಗೀಡಾಗಿದ್ದಾರೆ, ಆ ಕುಟುಂಬಸ್ಥರು ನೋವಿನ ಮಾತಂತ ಹೇಳ್ಬೋದು. ಈಗಾಗಲೇ ಏನು ಸಾಲದ ನೋಟಿಸ ಬಂದ ಹಿನ್ನೆಲೆಯಲ್ಲಿ ಸುಭಾಷ್ ಅವರು ಹೆದರಿ ಮೇಲಿನ ಮೇಲೆ ನೋಟಿಸ್ ಬರ್ತಾ ಇದೆ, ಸಾಲ ಹ್ಯಾಂಗೆ ಕಟ್ಟಬೇಕು, ಟೋಟಲಿ ಮಳೆ ಬಂತು ಅಂದ್ರೆ ಕಂಟಿನ್ಯೂ ಮಳೆ ಬಂದು ಬೆಳೆಗಳೆಲ್ಲ ಹಾಳಾಗತ್ತವ, ಬರಲ್ ಹೋಯ್ತು ಮಳೆ ಅಂದ್ರೆ ಬರ ಬೀಳತ್ತದ, ನಾವು ಏನು ಮಾಡರಿ ಅಂತೇಳಿ ನೊಂದು ಬೆಂದು ಏನು ಈ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಕುಟುಂಬಸ್ಥರು ಒಂದು ನೋವು ಇದೆ ಅಂತ ಹೇಳ್ಬೋದು. ಸರ್ಕಾರ ಏನು 5 ಲಕ್ಷ ಪರಿಹಾರ ಕೊಡ್ತಾ, 5 ಲಕ್ಷ ಪರಿಹಾರ ಹಣ ನಮಗೆ ಬಡ್ಡಿ ಕೂಡ ಸಾಲಿಲ್ಲ, ನಾವು ಏನು ಮಾಡಬೇಕು ಅಂತೇಳಿ ತಾಯಿ ಕೂಡ ಏನದಂದ್ರೆ ಟೋಟಲಿ ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬ್ಯಾಂಕಿನವ್ರು ಮಾತ್ರ ಮನಿ ಮಾರಿ ಹೊಲ ಮಾರಿ ನಮಗೆ ಸಾಲ ಕಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇಂಥ ಒಂದು ಆತ್ಮಹತ್ಯೆ ಆದ ನಂತರ ಕುಟುಂಬಸ್ಥರು ನೋವೇನಿದೆ, ಆ ಕುಟುಂಬಸ್ಥರ ಸಮಸ್ಯೆ ಏನಿದೆ, ಕಷ್ಟ ಏನಿದೆ ನಾವು ತೋರಿಸ್ತಾ ಇದ್ದೀವಿ. ಈಗಲಾದರೂ ರೈತರದು ಅನ್ನ ನೀಡುವಂಥ ನೇಗಿಲೇಗಿಗಳ ಹಿತ ಕಾಪಾಡುವಂಥ ಕೆಲಸ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.